ಹಾವೇರಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ತಲೆ ತಗ್ಗಿಸಬೇಕು. ಜೊತೆಗೆ ಈ ಆರೋಪಿಗಳಿಗೆ, ಈ ಪಾತಕಿಗಳಿಗೆ ಕಾನೂನಿನ ಭಯ, ಪೊಲೀಸರ ಭಯ ಇಲ್ಲ ಎನ್ನುವಂಥದ್ದು ಇದು ಒಂದು ಘಟನೆಯಿಂದ ಸ್ಪಷ್ಟ ಆಗುತ್ತೆ. ಗ್ಯಾಂಗ್ ರೇಪ್ ಆರೋಪಿಗಳಿಂದ ಅದ್ಧೂರಿ ಮೆರವಣಿಗೆ, ಕೋರ್ಟ್ನಿಂದ ಜಾಮೀನು ಸಿಕ್ಕ ಬಳಿಕ ಜೈಲಿನಲ್ಲಿದ್ದಂಥವರು ಅವರಿಗೆ ಜಾಮೀನು ಸಿಕ್ಕ ಬಳಿಕ ಜೈಲಿನಿಂದ ಹೊರಬಂದು ಮೆರವಣಿಗೆಯನ್ನು ಮಾಡಿದ್ದಾರೆ. ಓಪನ್ ಕಾರುಗಳಲ್ಲಿ, ಬೈಕುಗಳಲ್ಲಿ, ಅದು ಕೂಡ ಫ್ಲಡ್ ಲೈಟ್ ಹಾಕೊಂಡು ಮೆರವಣಿಗೆಯನ್ನು ಮಾಡಿದ್ದಾರೆ. ಹಾಗಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅದು ಕೂಡ ಸರ್ವಜನಾಂಗದ ಶಾಂತಿಯ ತೋಟದಲ್ಲಿ ಏನಾಗ್ತಿದೆ? ಗ್ಯಾಂಗ್ ರೇಪ್ ಆರೋಪಿಗಳು ಏನಾಗ್ತಿದೆ? ಹಾಗಾದರೆ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಕೋರ್ಟು ಕೆಲವೊಂದಿಷ್ಟು ಕಠಿಣವಾದಂತಹ ಷರತ್ತುಗಳನ್ನು ವಿಧಿಸುತ್ತೆ. ಅದರಲ್ಲಿ ಸಾಕ್ಷಿಗಳನ್ನು ಭಯಪಡಿಸಬಾರ್ದು, ತನಿಖೆಯ ಮೇಲೆ ಪ್ರಭಾವವನ್ನು ಬೀರಬಾರ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಏನಾಗ್ತಿದೆ? ಸರ್ವಜನಾಂಗದ ಶಾಂತಿಯ ತೋಟದಲ್ಲಿ ಜಾಮೀನು ಸಿಕ್ಕ ಬೆನ್ನಲ್ಲೇ ಗ್ಯಾಂಗ್ ರೇಪ್ ಆರೋಪಿಗಳ ಅದ್ಧೂರಿ ಮೆರವಣಿಗೆ. ಆರೋಪಿಗಳಾದ ಅಫ್ತಾಬ್ ಚಂದನಕಟ್ಟಿ, ಮದರ್ಸಾಬ್ ಮಂಡಕ್ಕಿ, ಸಮೀವುಲ್ಲಾ ಲಾಲಾನವರ್, ಮೊಹಮ್ಮದ್ ಸಾದಿಕ್ ಅಗಸಿ ಮನಿ, ಶೋಯಿಬ್ ಮುಲ್ಲಾ, ತೌಸಿಫ್ ಚೋಟಿ, ರಿಯಾಜ್ ಸಾವಿಕೇರಿಗೆ ಜಾಮೀನು. ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಜಾಮೀನು ಸಿಕ್ಕ ಬಳಿಕ ಆ ಆರೋಪಿಗಳ ಮೆರವಣಿಗೆಯನ್ನು ನೋಡ್ತಾ ಇದ್ರೆ, ಈ ಆರೋಪಿಗಳಿಗೆ, ಇಷ್ಟೂ ಜನ ಆರೋಪಿಗಳು ಏನಿದ್ದಾರೆ, ಇವರಿಗೆ ಕರ್ನಾಟಕ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಭಯ ಆಗಲಿ ಅಥವಾ ತಮಗೆ ಜಾಮೀನನ್ನು ಕೊಟ್ಟಂತಹ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಆಗಲಿ ಭಯ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯ BJPಯ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರು ಟ್ವೀಟನ್ನು ಕೂಡ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇನ್ಸಿಡೆಂಟ್ ಇದು. ಇದನ್ನು ಮಟ್ಟ ಹಾಕದೆ ಹೋದರೆ ಆ ವಿಜುವಲ್ ನೋಡಿ, ಅವರು ಜೈಲಿನಿಂದ ಬಿಡುಗಡೆ ಆದಂಥವರು. ಹಾವೇರಿ ಜಿಲ್ಲೆಯಲ್ಲಿ ಅಂತರಧರ್ಮೀಯ ದಂಪತಿ ಇದ್ದಂತಹ ಒಂದು ರೂಮಿಗೆ ಈ ಆರೋಪಿಗಳು ನುಗ್ತಾರೆ. ಕಳೆದ ವರ್ಷ ನುಗ್ಗಿ ಮಹಿಳೆಯನ್ನು, 24 ವರ್ಷದ ಮಹಿಳೆಯನ್ನು ಎಳ್ಕೊಂಡೋಗಿ, ಕಾಡಿನಲ್ಲಿ ಆಕೆಯನ್ನು ಎಳ್ಕೊಂಡೋಗಿ ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನು ನಡೆಸ್ತಾರೆ. ಆ ಪ್ರಕರಣದಲ್ಲಿ ಒಟ್ಟು 7 ಮಂದಿಯನ್ನು ಅರೆಸ್ಟ್ ಮಾಡಲಾಗುತ್ತೆ. ಅರೆಸ್ಟ್ ಮಾಡಿದ ಬಳಿಕ ಹಲವು ತಿಂಗಳು ಜೈಲಿನಲ್ಲಿದ್ದಂಥ ಆರೋಪಿಗಳು ಬಿಡುಗಡೆ ಆಗ್ತಾರೆ, ಹಾವೇರಿ ನ್ಯಾಯಾಲಯ ಕೊಟ್ಟಂತಹ ಜಾಮೀನಿನ ಅಡಿಯಲ್ಲಿ. ಸೊ ಜಾಮೀನು ಸಿಕ್ಕ ಬಳಿಕ ಈ ಆರೋಪಿಗಳಿಗೆ ಕಾನೂನಿನ ಭಯ ಇರಬೇಕಿತ್ತು. ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ, ನಾವು ಈ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದೀವಿ, ಇಷ್ಟು ವರ್ಷ ಇಷ್ಟು ತಿಂಗಳು ಜೈಲಿನಲ್ಲಿದ್ವಿ, ಭಯ ಬೇಕಿತ್ತು. ಭಯ ಇಲ್ಲದೆ ಕಾರಿನಲ್ಲಿ, ಅದು ಕೂಡ ಓಪನ್ ಕಾರ್, ಆ ವಿಡಿಯೋ ನೋಡಿ, ನೀವು ನೋಡ್ತಾ ಇದ್ದರೆ ಕುದಿಯುತ್ತೆ ರಕ್ತ. ಓಪನ್ ಕಾರ್, ಬೈಕಲ್ಲಿ ಅವನು ಇನ್ನು ಹಿಂದ್ಗಡೆ ಒಬ್ಬ ಸರ್ಕಸ್ ಮಾಡ್ತಾವನಿ. ಇವನ ಗಾಡಿಯ ಲೈಟ್ಸ್ ನೋಡಿ, ಅವನು ಯಾರೋ ಫೋಟೋ ತೆಗಿತಾ ಇದ್ದಾನೆ, ರೀಲ್ಸ್ ಮಾಡ್ತಾ ಇದ್ದಾರೆ. ಇದು ಹಾವೇರಿಯಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಡೆದಿರುವಂತಹ ಘಟನೆ. ಜಾಮೀನು ಸಿಕ್ಕ ಬಳಿಕ, ಜಾಮೀನಿನ ಸಂದರ್ಭದಲ್ಲಿ ಅತ್ಯಂತ ಕಠಿಣ ಷರತ್ತುಗಳನ್ನು ವಿಧಿಸಲಾಗುತ್ತೆ. ಅತ್ಯಂತ ಕಠಿಣ ಷರತ್ತುಗಳು. ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಬಾರ್ದು, ತನಿಖೆಗೆ ಅಡ್ಡಿಪಡಿಸಬಾರ್ದು, ತನಿಖೆಯ ಹಾದಿ ತಪ್ಪಿಸುವಂತಹ ಪ್ರಯತ್ನವನ್ನು ಪಡಬಾರ್ದು, ಜೊತೆಗೆ ಪ್ರಭಾವವನ್ನು ಬೀರುವಂತಹ ಪ್ರಯತ್ನವನ್ನು ಪಡಬಾರ್ದು ಅಂಥೇಳಿ ಜೈಲಿಗೆ ಹೋಗಿ ಬಂದಂಥ ಆರೋಪಿಗಳು ನ್ಯಾಯಾಲಯ ಕೊಟ್ಟಂತಹ ಜಾಮೀನನ್ನು ಪಡೆದು ಹೊರಬಂದ ಬಳಿಕ ಸಾರ್ವಜನಿಕವಾಗಿ ಈ ರೀತಿ ಅದ್ಧೂರಿ ಮೆರವಣಿಗೆಯನ್ನು ಮಾಡ್ಕೊಂಡು ಹೋಗ್ತಾರೆ ಅನ್ನೋದಾದರೆ, ಈ ಆರೋಪಿಗಳ ವಿರುದ್ಧ ದೂರನ್ನು ಕೊಟ್ಟಂತಹ ಮಹಿಳೆಯ ಮಾನಸಿಕ ಸ್ಥಿತಿ ಏನಾಗ್ಬೋದು? ಅಥವಾ ಈ ಆರೋಪಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಸಾಕ್ಷ್ಯ ಹೇಳುವಂತಹ ಸಾಕ್ಷಿಗಳ ಮನಸ್ಥಿತಿ ಏನಾಗ್ಬೋದು? ಸೊ ಇದೊಂಥರ ಬೆದರಿಕೆ, ಓಪನ್ ಥ್ರೆಟ್. ಇದು ನ್ಯಾಯಾಂಗವನ್ನು ಅಣಕಿಸಿದ್ದಾರೆ ಈ ಕಿಡಿಗೇಡಿಗಳು. ಮುಂಬೈನಲ್ಲೂ ಕೂಡ, ಮಹಾರಾಷ್ಟ್ರದಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ನಡೆದಿತ್ತು. ಒಂದು ಪ್ರಕರಣದಲ್ಲಿ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿ ಆತ ಜಾಮೀನಿನಿಂದ ಹೊರಬಂದ ಬಳಿಕ ಮತ್ತೆ ಆತ ಶೋ ಕೊಡ್ಕೊಂಡು ಓಡಾಡ್ದ, ಮತ್ತೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಸೊ ಮಾಡಬೇಕಾಗಿರುವಂತಹ ಕೆಲಸ ಏನು ಅಂತ ಹೇಳಿದ್ರೆ,
ಪೊಲೀಸರು, ಹಾವೇರಿಯ ಪೊಲೀಸರು ಯಾವುದೇ ರಾಜಕೀಯ ಪ್ರಭಾವಗಳಿಲ್ಲದೆ ಇದ್ದರೆ ಸಿದ್ದರಾಮಯ್ಯನವರ ಸರ್ವಜನಾಂಗದ ಶಾಂತಿಯ ತೋಟದಲ್ಲಿ ಯಾವುದೇ ರಾಜಕೀಯ ಪ್ರಭಾವ ಇಲ್ಲದೆ ಹೋದರೆ ಈ ಕಿಡಿಗೇಡಿಗಳನ್ನು ಮತ್ತೆ ಅರೆಸ್ಟ್ ಮಾಡಬೇಕು. ಜೊತೆಗೆ ಇವರಿಗೆ ಯಾವ ಹಾವೇರಿಯ ಘನ ನ್ಯಾಯಾಲಯ ಜಾಮೀನನ್ನು ಕೊಡ್ತೋ ಆ ನ್ಯಾಯಾಲಯಕ್ಕೆ ಮತ್ತೆ ತನಿಖಾಧಿಕಾರಿಗಳು ಒಂದು ಅಪ್ಲಿಕೇಶನನ್ನು ಹಾಕಬೇಕು. ನೋಡಿ, ಯಾವ ಕಾರಣಕ್ಕೋಸ್ಕರ ದೀರ್ಘಕಾಲದಿಂದ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒನ್ಸ್ ಚಾರ್ಜ್ ಶೀಟ್ ಆಯಿತು ಅಂತ ಹೇಳಿದ್ರೆ ಅಥವಾ ಆರೋಪಿಗಳ ಕಸ್ಟಡಿಯ ಅವಶ್ಯಕತೆ ಇಲ್ಲ ಅಂತಾದರೆ ಸಹಜವಾಗಿಯೇ ನ್ಯಾಯಾಲಯಗಳು ಜಾಮೀನು ಮಂಜೂರು ಮಾಡ್ತಾರೆ ಆಸ್ ಪರ್ ಲೀಗಲ್ ಪ್ರೋಸೆಸ್, ಪ್ರಕ್ರಿಯೆಯ ಸ್ವರೂಪದ ಭಾಗವಾಗಿ. ಆದರೆ ಆ ಜಾಮೀನಿನಿಂದ ಹೊರಬಂದಂಥವರು ನ್ಯಾಯಾಲಯ ತಮಗೆ ವಿಧಿಸಿರ್ತಕ್ಕಂತಹ ಷರತ್ತುಗಳಿಗೆ ಬದ್ಧರಾಗಿರಬೇಕು. ಜೊತೆಗೆ ಕಾನೂನನ್ನು ಗೌರವಿಸಬೇಕು. ಪೊಲೀಸರ ಭಯ ಬೇಕು. ಇದು ಪೊಲೀಸರ ಭಯ ಇಲ್ಲ. ಇವರಿಗೆ ನ್ಯಾಯಾಂಗದ ಭಯ ಇಲ್ಲ. ಪೊಲೀಸರ ಭಯ ಇಲ್ಲದೆ ಕೃತ್ಯ ಮಾಡಿದ್ರು. ನ್ಯಾಯಾಂಗದ ಭಯ ಇಲ್ಲದೆ ಜಾಮೀನಿಂದ ಹೊರಬಂದ ಬಳಿಕ ಈ ಶೋ ಮಾಡಿದ್ದಾರೆ. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ವಜನಾಂಗದ ಶಾಂತಿಯ ತೋಟದಲ್ಲಿ ರಾಜಕೀಯ ಪ್ರಭಾವ ಇಲ್ಲದೆ ಹೋದರೆ ಹಾವೇರಿಯ ಪೊಲೀಸರು ಮತ್ತೆ ಈ ಪುಂಡರನ್ನು ಅರೆಸ್ಟ್ ಮಾಡಿ ಮತ್ತೆ ಜೈಲಿಗೆ ಹಾಕಬೇಕು. ಜೊತೆಗೆ ಮೊದಲನೆಯ ಪ್ರಕರಣ, ಈಗ ಅತ್ಯಾಚಾರದ ಪ್ರಕರಣದಲ್ಲಿ ಏನು ಇವರು ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಅದು ಕೂಡ ಎಳ್ಕೊಂಡೋಗಿ ಅಂತರ್ಧರ್ಮೀಯ ದಂಪತಿಗಳು, ಅಂದರೆ ಬೇರೆ ಬೇರೆ ಧರ್ಮದವರು, ಗಂಡು ಮತ್ತು ಹೆಣ್ಣು ಬೇರೆ ಬೇರೆ ಧರ್ಮದವರು, ಅವರಿದ್ದಂತಹ ರೂಮಿಗೆ ನುಗ್ಗಿ 24 ವರ್ಷದ ಮಹಿಳೆಯನ್ನು ಕಾಡಿಗೆ ಎಳ್ಕೊಂಡೋಗಿ ಅತ್ಯಾಚಾರ ಮಾಡಿದಂತಹ ಕೃತ್ಯ ಅದು. ಸೊ ಮಲ್ಟಿಪಲ್ ಅಫೆನ್ಸಸ್ ಇದೆ ಅಲ್ಲಿ. ಆ ಪ್ರಕರಣದಲ್ಲಿ ಬಂಧಿತರಾದವರಿಗೆ ಕಾನೂನಿನ ಭಯ ಇರಬೇಕಿತ್ತು, ಆದರೆ ಇಲ್ಲ. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಥರದ ಪುಢಾರಿಗಳು, ಈ ಥರದ ಅಯೋಗ್ಯರು ಇವರು ಈ ಥರ ಶೋ ಅಪ್ ಮಾಡ್ತಾ ಹೋದರೆ ಇದು ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂಥ ಉಳಿದ ಬೀದಿ ಪುಢಾರಿಗಳು, ಪುಂಡರು, ಪೋಖರಿಗಳೆಲ್ಲ ಯಾರಿರ್ತಾರೆ ಅವರಿಗೊಂಥರ ಇಂಡೈರೆಕ್ಟ್ ಇನ್ಫ್ಲುಯೆನ್ಸ್ ಮಾಡ್ದಂಗೆ ಆಗುತ್ತೆ. ಹಾವೇರಿ ಜಿಲ್ಲೆ ಪೊಲೀಸರು ಏನು ಮಾಡ್ತಾರೆ, ಸಿದ್ದರಾಮಯ್ಯನವರ ಸರ್ವಜನಾಂಗದ ಶಾಂತಿಯ ತೋಟದಲ್ಲಿ ಗ್ಯಾಂಗ್ ರೇಪ್ ಆರೋಪಿಗಳು ಜಾಮೀನು ಸಿಕ್ಕ ಬಳಿಕ ಅದ್ಧೂರಿ ಮೆರವಣಿಗೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಮಾಡಬಹುದು ಅಂಥೇಳಿ ಕಾಣಿಸುತ್ತೆ. ಸೊ ಪೊಲೀಸರಿಗೆ ಏನಾದರೂ ನಾಚಿಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಇವರನ್ನು ಮತ್ತೆ ಅರೆಸ್ಟ್ ಮಾಡಬೇಕು. ಇಟ್ಸ್ ಅ ವೆರಿ ಫಿಟ್ ಕೇಸ್ ಟು ರೀಅರೆಸ್ಟ್. ಜೊತೆಗೆ ಆ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಏನು ಜಾಮೀನು ಸಿಕ್ಕಿದೆ ಫಸ್ಟ್ ಅದನ್ನು ಕ್ಯಾನ್ಸಲ್ ಮಾಡಬೇಕು. ಅದಕ್ಕೂ ಕೂಡ ಫಿಟ್ ಕೇಸ್ ಇದು. ಜಾಮೀನು ಸಿಕ್ಕ ಬಳಿಕ ತೆಪ್ಪಗೆ ಮನೆಯಲ್ಲಿ ಬಿದ್ಕೋಬೇಕಿತ್ತು. ಶಾಪ್ ಓಪನ್ ಕಾರಲ್ಲಿ ಶಾಪ್, ಜೊತೆಗೆ ಅದನ್ನು ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೊಬ್ಬ ಅಯೋಗ್ಯ, ಆ ಆರೋಪಿಗಳ ಜೊತೆಗೆ ಅವನ ಇನ್ನಷ್ಟು ಚೇಲಾಗಳು, ಬಟ್ಟಂಗಿಗಳು. ಭಯ ಇಲ್ಲ ಅಂಥೇಳಿ ಅಷ್ಟೇ. ಇಟ್ ಶೋಸ್ ಸಿದ್ದರಾಮಯ್ಯನವರ ಸರ್ವಜನಾಂಗದ ಶಾಂತಿಯ ತೋಟದಲ್ಲಿ ಏನೆಲ್ಲ ಆಗ್ತಿದೆ ಅಂಥೇಳಿ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಮಾನ್ಯ ಗೃಹ ಸಚಿವರು, ಅವರು ಉತ್ತರವನ್ನು ಕೊಡಬೇಕಾದಂಥ ಅಗತ್ಯ ಇಲ್ಲ, ಆ್ಯಕ್ಷನನ್ನು ತಗೋಬೇಕು. ಪಾಪ ಅವರು ಅವರದ್ದೇ ಟೆನ್ಷನಲ್ಲಿದ್ದಾರೆ. ಚಿನ್ನದ ಕೇಸ್ನಲ್ಲಿ ರಣ್ಯಾರಾವ್ಗೆ 40 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅಂತೇಳಿ ಸ್ವತಃ ಅವರದ್ದೇ ಪಕ್ಷದ ನಾಯಕರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಂದು ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಅವರು ಟೆನ್ಷನಲ್ಲಿದ್ದಾರೆ. ಬಹುಶಃ ಗೃಹ ಸಚಿವರಿಗೆ ಇವೆಲ್ಲವುಗಳನ್ನು ನೋಡಿಕೊಳ್ಳುವಂತಹ ಸಮಯ ಸಂದರ್ಭಗಳು ಇನ್ನೂ ಅವರಿಗೆ ಅವಕಾಶ ಸಿಕ್ಕಿಲ್ಲ ಅನಿಸುತ್ತೆ. ಬಿಕಾಸ್ ಆಫ್ ಇಡಿ ರೇಡ್ ಹೊಸ ಪೊಲೀಸ್ ಮುಖ್ಯಸ್ಥರು ಕೂಡ ನೇಮಕಗೊಂಡಿದ್ದಾರೆ ರಾಜ್ಯದಲ್ಲಿ, ಡಾಕ್ಟರ್ ಎಂ.ಎ. ಸಲೀಂ. ಸೊ ಇವೆಲ್ಲವೂ ಕೂಡ ಹೊಸ ಪೊಲೀಸ್ ಮುಖ್ಯಸ್ಥರು, ಕರ್ನಾಟಕದ ಹೊಸ ಪೊಲೀಸ್ ಬಾಸ್ ಡಾಕ್ಟರ್ ಎಂ.ಎ. ಸಲೀಂ ಅವರಿಗೆ ಇದು ಕೂಡ ಸವಾಲುಗಳು. ಇದನ್ನೆಲ್ಲ ಮಟ್ಟ ಹಾಕದೆ ಹೋದರೆ ಈ ಪುಢಾರಿಗಳನ್ನು ಕರ್ನಾಟಕ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನವರು 2023 ಚುನಾವಣೆಯ ಸಂದರ್ಭದಲ್ಲಿ
ಮೈಕ್ಗಳ ಮುಂದೆ ನಿಂತ್ಕೊಂಡು ಘೋಷಣೆ ಕೊಟ್ರಲ್ಲ, ಸರ್ವಜನಾಂಗದ ಶಾಂತಿಯ ತೋಟ, ಆ ಶಾಂತಿಯ ತೋಟ ಆಗಲ್ಲ ಇದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.